ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ರಾಜಧಾನಿಯ ರಿಯಲ್ ಎಸ್ಟೇಟ್ ಮಾರ್ಕೆಟ್ನ ಫೋಕಸ್ ಈಗ ನಿಧಾನಕ್ಕೆ ಶಿಫ್ಟ್ ಆಗ್ತಾ ಇದೆ. ಮುಂಚಿನ ಥರ ಕೇವಲ ಒಂದು ಸೈಟ್ ಮೇಲೋ ಇಲ್ಲ ಕಟ್ಟಿರುವಂಥ ಮನೆ ಮೇಲೋ ಜನ ಹೂಡಿಕೆ ಮಾಡ್ತಾ ಇಲ್ಲ. ಬದಲಾಗಿ ಅಪಾರ್ಟ್ಮೆಂಟ್, ಪ್ಲಾಟ್, ಸೈಟ್, ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಹೀಗೆ ತಮ್ಮ ಹೂಡಿಕೆಯನ್ನು ಅಥವಾ ಕೊಂಡ್ಕೊಳ್ಳುವಂಥ ಆಸೆಯನ್ನು ಬೇರೆ ಬೇರೆ ಕಡೆ ಅವರು ಡೈವರ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷದ ಟ್ರೆಂಡ್ ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇದೆ. ಈ ವರ್ಷ ಅಂದರೆ 2026ರಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಗ್ರಾಹಕರ ಆದ್ಯತೆಗಳಲ್ಲಿ ಒಂದು ಸ್ಪಷ್ಟವಾದಂಥ ಚೇಂಜನ್ನು ತೋರಿಸ್ತಾ ಇದೆ. ದೀರ್ಘಕಾಲದ ಆಸ್ತಿ ಗಳಿಕೆಗಾಗಿ ಅಥವಾ ಲಾಭಕ್ಕಾಗಿ ಜನರು ಗೇಟೆಡ್ ಕಮ್ಯುನಿಟಿ, ವಿಲ್ಲಾಗಳನ್ನು, ಪ್ಲಾಟ್ಗಳನ್ನು ಹೆಚ್ಚೆಚ್ಚಾಗಿ ಖರೀದಿ ಮಾಡ್ತಾ ಇದ್ರೆ, ಇಷ್ಟಪಡ್ತಾ ಇದ್ರೆ, ತಕ್ಷಣಕ್ಕೆ ಬಾಡಿಗೆ ಬರಬೇಕು, ಆದಾಯ ಗಳಿಕೆ ತಕ್ಷಣಕ್ಕಾಗಬೇಕು, ಜೊತೆಗೆ ಆಧುನಿಕ ಜೀವನ ಶೈಲಿಯ ಸೌಕರ್ಯಗಳಿಗಾಗಿ ಜನ ಮಾಡರ್ನ್ ಲೈಫ್ ಸ್ಟೈಲ್ ಫೆಸಿಲಿಟಿಯನ್ನು ಆರಿಸ್ಕೊಂಡು ಅಪಾರ್ಟ್ಮೆಂಟ್ಗಳನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ. ಇದರಲ್ಲಿ IT ಪ್ರೊಫೆಷನಲ್ಸ್, ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂದರೆ HNIs, ಜೊತೆಗೆ ಅನಿವಾಸಿ ಭಾರತೀಯರು NRIsಗಳು ಭೂಮಿಗೆ ಭಾರಿ ಬೇಡಿಕೆ ಬಂದಿರೋದ್ರಿಂದ ನಗರದ ಹೊರವಲಯದ ಬೆಳವಣಿಗೆಯ ಹಾದಿಯಲ್ಲಿರುವಂಥ ಗೇಟೆಡ್ ನಿವೇಶನಗಳ ಬೆಲೆ ಅಪಾರ್ಟ್ಮೆಂಟ್ಗಳಿಗಿಂತ ವೇಗವಾಗಿ ಹೆಚ್ಚಾಗ್ತಾ ಇದೆ. ಈ ಇಂಡಿವಿಜುವಲ್ಸ್ಗಳಿಂದ ಅಂದರೆ HNIs, IT ಪ್ರೊಫೆಷನಲ್ಸ್ ಹಾಗೂ NRIಗಳಿಂದ. ಆದಾಗ್ಯೂ ಈ ಎರಡು ಆಸ್ತಿಗಳಲ್ಲಿ ಯಾವುದು ಉತ್ತಮ ಅನ್ನೋದು ಸಂಪೂರ್ಣವಾಗಿ ಅವರ ವೈಯಕ್ತಿಕ ಹಣಕಾಸಿನ ಗುರಿ, ಹೂಡಿಕೆಯ ಅವಧಿ, ಜೊತೆಗೆ ಮಾಸಿಕ ಆದಾಯದ ಅಗತ್ಯತೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಅಪಾರ್ಟ್ಮೆಂಟ್ಗಳ ಕಟ್ಟಡಗಳು 15ರಿಂದ 20 ವರ್ಷಗಳ ಅವಧಿಯಲ್ಲಿ ಹಳೆಯದಾಗಿ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ. ಆದರೆ ಭೂಮಿ ಮೌಲ್ಯ ನಿರಂತರವಾಗಿ ಬೆಳೀತಾನೇ ಇರುತ್ತೆ. ಸೊ ಈ ಒಂದು ಥಾಟ್ ಗ್ರಾಹಕರಲ್ಲಿ ಹೆಚ್ಚಾಗಿರೋದ್ರಿಂದ ನಿವೇಶನಗಳ ಕಡೆಗೆ ಅವರು ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಸಾಮಾನ್ಯ ನಿವೇಶನಗಳಲ್ಲಿ ಇರುವಂಥ ಕಾನೂನು ತೊಡಕುಗಳು ಮತ್ತು ರಿಸ್ಕ್ಗಳನ್ನು ತಪ್ಪಿಸೋಕೆ ಇಂದಿನ ಗ್ರಾಹಕರು ಪ್ರತಿಷ್ಠಿತ ಡೆವಲಪರ್ಗಳು ನಿರ್ಮಿಸಿರುವಂಥ ಗೇಟೆಡ್ ಲೇಔಟ್ಗಳಿಗಾಗಿ 20ರಿಂದ 30ರಷ್ಟು ಹೆಚ್ಚಿನ ಹಣವನ್ನು ನೀಡೋಕೆ ಸಿದ್ಧರಿದ್ದಾರೆ. ಯಾಕೆ ಅಂದರೆ ಇವುಗಳಲ್ಲಿ ಸುಸಜ್ಜಿತ ರಸ್ತೆಗಳಿರ್ತವೆ, ಭದ್ರತೆ ಇರುತ್ತೆ, ಕ್ಲಬ್ ಹೌಸ್ನಂಥ ಸೌಲಭ್ಯಗಳು ಸಿಗ್ತವೆ. ಕೇವಲ ಕ್ಲಬ್ ಹೌಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಫೆಸಿಲಿಟಿಗಳು ಕೂಡ ಸಿಗ್ತವೆ. ಇದರ ಜೊತೆಗೆ ಹಿರಿಯ IT ಉದ್ಯೋಗಿಗಳು ತಮ್ಮ ಇಚ್ಛೆಯಂತೆ ಇಕೋ ಫ್ರೆಂಡ್ಲಿ ಸ್ಮಾರ್ಟ್ ವಿಲ್ಲಾಗಳನ್ನು, ಅದರ ಜೊತೆಗೆ ಪ್ರೈವೇಟ್ ಗಾರ್ಡನ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋಕೆ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂದರೆ STRR, ಜೊತೆಗೆ ಪೆರಿಫೆರಲ್ ರಿಂಗ್ ರಸ್ತೆ, ಈ ರೀತಿಯಾದಂಥ ದೊಡ್ಡ ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಂದಾಗಿ ದೇವನಹಳ್ಳಿ, ಸರ್ಜಾಪುರ ರಸ್ತೆ ಮತ್ತು ಹೊಸಕೋಟೆಯಂಥ ಹೊರವಲಯದ ಪ್ರದೇಶಗಳು ಪ್ರಮುಖವಾಗಿ ಹೂಡಿಕೆಯ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಇದೆ. ವಾರ್ಷಿಕವಾಗಿ 25%ರಷ್ಟು ಮೌಲ್ಯವನ್ನು ವರ್ಧನೆ ಕಾಣ್ತಾ ಇದೆ, ಅಂದರೆ ಅಪ್ರಿಸಿಯೇಷನ್ ಕಾಣ್ತಾ ಇವೆ. ಮತ್ತೊಂದು ಕಡೆ ತಕ್ಷಣಕ್ಕೆ ಮನೆ ಬೇಕು ಅಂದರೆ ಸುರಕ್ಷಿತವಾದ ಕಮ್ಯುನಿಟಿ ಲೈಫ್ ಸ್ಟೈಲ್ ಮತ್ತು ನಿರಂತರ ಆದಾಯವನ್ನು ಬಯಸೋರಿಗೆ ಅಪಾರ್ಟ್ಮೆಂಟ್ಗಳು ಇವತ್ತಿಗೂ ಒಂದು ಅತ್ಯುತ್ತಮ ಆಯ್ಕೆಯಾಗಿ ಉಳ್ಕೊಂಡಿದೆ. ಉದ್ಯೋಗದಲ್ಲಿ ಬ್ಯುಸಿಯಾಗಿರುವಂಥ ದಂಪತಿಗಳು ಮತ್ತು ಸಣ್ಣ ಮಕ್ಕಳಿರುವಂಥ ಸಣ್ಣ ಕುಟುಂಬಗಳು ತಕ್ಷಣವೇ ವಾಸಕ್ಕೆ ರೆಡಿಯಾಗಿರುವಂಥ ಅಂದರೆ ರೆಡಿ ಟು ಮೂವ್ ಇನ್, ಸುಸಜ್ಜಿತ ಭದ್ರತೆ ಮತ್ತು ಹೋಮ್ ಆಟೋಮೇಷನ್, ಜೊತೆಗೆ ಫಿಟ್ನೆಸ್ ಸೆಂಟರ್, ಈ ರೀತಿಯಾದಂಥ ಫೆಸಿಲಿಟಿಗಳನ್ನು ನೀಡುವಂಥ ಅಪಾರ್ಟ್ಮೆಂಟ್ಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ. ಇನ್ನು IT ವಲಯದಲ್ಲಿ ನೇಮಕಾತಿಗಳು ಉತ್ತಮವಾಗಿಯೇ ಇರೋದ್ರಿಂದ ಬೆಂಗಳೂರಿನ ಬಾಡಿಗೆ ಮಾರುಕಟ್ಟೆ ಕೂಡ ಭರದಿಂದ ಸಾಕ್ತಾ ಇದೆ. ಇದರಿಂದ ತಕ್ಷಣದ ಮಾಸಿಕ ಪ್ಯಾಸಿವ್ ಆದಾಯವನ್ನು 3ರಿಂದ 4ರಷ್ಟು ವಾರ್ಷಿಕ ರಿಟರ್ನನ್ನು ಬಯಸುವಂಥ ಹೂಡಿಕೆದಾರರಿಗೆ 2 BHK ಮತ್ತು 3 BHK ಫ್ಲ್ಯಾಟ್ಗಳು ತುಂಬ ಲಾಭದಾಯಕ ಅಂತ ಹೇಳಬಹುದು. ಇಂಥ ಗ್ರಾಹಕರು ಮೆಟ್ರೋ ಸಂಪರ್ಕ ಮತ್ತು ಪ್ರಮುಖ IT ಹಬ್ಗಳಿರುವಂಥ ವೈಟ್ಫೀಲ್ಡ್, ಹೆಬ್ಬಾಳ, ಯಲಹಂಕ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಂಥ ಪ್ರದೇಶಗಳನ್ನು ಹೆಚ್ಚೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಅಂತಿಮವಾಗಿ 2026ರ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರ್ಕೆಟನ್ನು ಅಂದರೆ ಆ ಒಂದು ಟ್ರೆಂಡನ್ನು ಗಮನಿಸಿದರೆ ಹೂಡಿಕೆದಾರರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶ ಅಂತೂ ಸಿಗುತ್ತೆ, ಮಾರ್ಗಸೂಚಿ ಅಂತೂ ಸಿಗುತ್ತೆ. ತಕ್ಷಣದ ಮಾಸಿಕ ಆದಾಯದ ಅಗತ್ಯವಿಲ್ಲದೆ ಸರಿಯಪ್ಪ 7ರಿಂದ 10 ವರ್ಷಗಳ ದೀರ್ಘಾವಧಿಯ ಹೂಡಿಕೆ ಗುರಿ ನಾನು ಹೊಂದಿದ್ದೀನಿ ಅಂತ ಹೇಳೋರು ಗರಿಷ್ಠ ಮೌಲ್ಯವರ್ಧನೆಗಾಗಿ, ಅಪ್ರಿಸಿಯೇಷನ್ಗಾಗಿ ಗೇಟೆಡ್ ನಿವೇಶನಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಅದರ ಮೇಲೆ ಹೆಚ್ಚೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಆದರೆ ತಕ್ಷಣವೇ ವಾಸಿಸೋಕೆ ಮನೆ ಬೇಕು ಅಂತ ಹೇಳೋರು, ಸುಲಭವಾಗಿ ಬ್ಯಾಂಕ್ ಲೋನ್ ಪಡೆಯೋಕೆ ಇಚ್ಛೆ ಪಡೋರು ಮತ್ತು ಯಾವುದೇ ಜಂಜಾಟ ಇಲ್ಲದೆ ಪ್ರಾಪರ್ಟಿಯನ್ನು ನಿರ್ವಹಣೆ ಮಾಡಬೇಕು ಅಂತ ಬಯಸೋರು ಪ್ರೀಮಿಯಂ ಅಪಾರ್ಟ್ಮೆಂಟ್ಗಳನ್ನ ಚಾಯ್ಸ್ ಮಾಡ್ಕೊಳ್ಳೋದು ಸೂಕ್ತ. ದೊಡ್ಡ ಮಟ್ಟದ ಹೂಡಿಕೆ ಮಾಡೋರು ತಮ್ಮ ಹಣದ ಹೆಚ್ಚಿನ ಭಾಗವನ್ನು ವೇಗವಾಗಿ ಬೆಳೀತಾ ಇರುವಂಥ ಹೊರವಲಯದ ಭೂಮಿಯ ಮೇಲೆ ಅಂದರೆ ಬೇರೆ ಬೇರೆ ಏರಿಯಾಗಳ ಮೇಲೆ, ಔಟರ್ ರಿಂಗ್ ರೋಡ್ ಬರುವಂಥ ಏರಿಯಾಗಳ ಮೇಲೆ ಹೂಡಿಕೆ ಮಾಡಿ ಉಳಿದ ಭಾಗವನ್ನು ತಕ್ಷಣದ ಹಣದ ಲಭ್ಯತೆಗಾಗಿ ನಗರದ ಪ್ರಮುಖ ಅಪಾರ್ಟ್ಮೆಂಟ್ಗಳ ಮೇಲೆ ಹೂಡಿಕೆ ಮಾಡೋಕೆ ಒಂದು ಬೆಸ್ಟ್ ಆಪ್ಷನ್ ಇದು ಅಂತ ಹೇಳ್ತಿದ್ದಾರೆ ನಮ್ಮ ಬೆಂಗಳೂರಿನ ರಿಯಲ್ ಎಸ್ಟೇಟ್ ತಜ್ಞರು. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ರಿ, ಆದರೆ ಕೊನೆಯದಾಗಿ ಚಾಯ್ಸ್ ಇಸ್ ಯೋರ್ಸ್. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.